ಈಗೊಂದು ಮುಖ್ಯವಾದ ವಿಷಯ ಹೇಳಬೇಕು. ಇಂಗ್ಲೆಂಡಲ್ಲಿ ನಡೀತಾ ಇರೋದು ಯಾವ ಥರ ಅಂತ ಒಳ್ಳೆ ದೇಶ ಕೆಟ್ಟೋಯ್ತೈತೆ ಅಂದರೆ, ಯಾರೋ ಒಬ್ಬ 13 ವರ್ಷದ ಹುಡುಗಿನ ಎಳ್ಕೊಂಡೋಗಿ ರೂಮಲ್ಲಿ ಒಂದು 6 ತಿಂಗಳು 1 ವರ್ಷದ ತನಕ ರೇಪ್ ಮಾಡವನೆ. ಅವನಿಗೆ ಪನಿಷ್ಮೆಂಟ್ ಕೊಟ್ಟಿರೋದು ಅವರು ಬರೀ 100 ಗಂಟೆ ಅಪ್ಪಿತಪ್ಪಿ ಗೊತ್ತಾಗದೆ ಮಾಡ್ಬಿಟ್ಟ ಅಂತ. ಅದೇ ಥರ ಇನ್ನೊಬ್ಬ ಹಂಗೆ ಮಾಡಿರೋದನ್ನ ಸುಮ್ಮನೆ ಮೀಮ್ ಥರ ಮಾಡಿಬಿಟ್ಟು ಕಾರ್ಟೂನ್ ಥರ ಮಾಡಿದ. ಆ ಥರ ಕಾರ್ಟೂನ್ ಥರ ಮಾಡಿಬಿಟ್ಟು ಅವ್ನು ಇದು ಮಾಡಿರೋ ಅವನಿಗೆ 2 ವರ್ಷ ಜೈಲ್ಗೆ ಹಾಕವ್ರೆ. ಒಬ್ಬನೇ ಜಡ್ಜ್ ಎರಡೂ ಕೊಟ್ಟಿರೋದು. ಪೂರ್ತಿ ಹದ್ಗೆಟ್ಟೋಯ್ತೈತೆ. ಆ ಫಿಲಮ್ UIN ಅದ್ರಲ್ಲಿ ತೋರಿಸೋದು ಯಾವುದು ಸುಳ್ಳಲ್ಲ. ಇಂಗ್ಲೆಂಡಲ್ಲಿ ಅದು ಆಗೋಗೈತೆ. ಇವರೇನಾದರೂ ಹುಷಾರಾಗಿದ್ದು ಮಾಡದೇ ಇದ್ರೆ ನಮ್ಮ ದೇಶದಲ್ಲಿ ಆಗೋದಿದ್ದು ಗ್ಯಾರಂಟಿ. ಎಷ್ಟು ಜನಕ್ಕೆ ಆಯ್ತದೋ ಅಷ್ಟು ಜನಕ್ಕೆ ಕಳಿಸಿ. ಇದು ಒಂದಲ್ಲ, ಇಷ್ಟೊಂದು ಇದಾಯ್ತೈತೆ. ಜೈಲಲ್ಲಿ ಉಳಿದಿರೋ ದೊಡ್ಡ ದೊಡ್ಡ ಕ್ರಿಮಿನಲ್ಗಳೆಲ್ಲರನ್ನೂ ಮೊದಲೇ ಬಿಟ್ಟು ಬೀದಿಗೆಲ್ಲ ಬಿಡ್ತಾವ್ರೆ. ಬೀದಿ ಎಲ್ಲ ಹಾಳಾಗೋಯ್ತೈತೆ ಇಂಗ್ಲೆಂಡಲ್ಲಿ.